ನಮಸ್ಕಾರ, ನಾನು ನಿಮ್ಮೆಲ್ಲ ಲಿಕೇಶ್ ಯಶ್. ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ನಮಗೆ ಒಂದು ಥಾಟ್ ಇರುತ್ತೆ, ನಾವು ಕೂಡ ಯೂಟ್ಯೂಬರ್ ಆಗಬೇಕು. ಸೊ ಒಂದಲ್ಲ ಒಂದು ದಿನ ನಮ್ಮ ಚಾನಲ್ಗೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಈ ಥರ ಸಣ್ಣ ಪುಟ್ಟ ಆಸೆಗಳು ಇರೋದು ಸಹಜ. ಸೊ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ಸಪೋರ್ಟ್ ಮಾಡೋರು ಕೆಲವರು ಮಾತ್ರ ನಿಮಗೆ, ಆಯಿತಾ? ನಿಮ್ಮ ಫ್ರೆಂಡ್ಸ್ಗಳಲ್ಲೇ ಸಪೋರ್ಟ್ ಮಾಡೋದು ಕೆಲವರು. ಇನ್ನು ಬೇರೆಯವ್ರು ಬಂದು ಯಾರು ಸಪೋರ್ಟ್ ಮಾಡ್ತಾರಾ? ಯೋಚನೆ ಮಾಡಿ, ಯಾರೂ ಕೂಡ ಸಪೋರ್ಟ್ ಮಾಡಲ್ಲ ಹಂಗೆ ನೋಡೋಕೆ ಹೋದರೆ. ಸೊ ನನಗೆ ಪರ್ಸ್ನಲಿ ನನಗೊಂದಷ್ಟು ಫ್ರೆಂಡ್ಸ್ ಇದ್ದಾರೆ, ಕ್ಲೋಸ್ ಫ್ರೆಂಡ್ಸ್ಗಳು. ಅವರೆಲ್ಲ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ, ಆಯಿತಾ? ಸಪೋರ್ಟ್ ಮಾಡಿಲ್ಲ ಅಂತ ಅನ್ನೋಂಗಿಲ್ಲ. ಆದರೆ ಕೆಲವರು ಸುಮಾರಾಗಿರ್ತಾರೆ ನೋಡಿ ಫ್ರೆಂಡ್ಸ್ಗಳು, ಅವರೆಲ್ಲ ಹೆಂಗೆ ಅಂತಂದರೆ ಯಾಕೆ ಬೇಕಿವೆಲ್ಲ ಇವ್ರಿಗೆ ಅನ್ನೋ ಥರ ಫೀಲು, ಆಯಿತಾ? ಸೊ ಈ ಯಾವುದೇ ಒಂದು ಫೀಲ್ಡ್ ಆದರೂ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಂದಾಗ ಅದಕ್ಕೆ ಬೆಲೆ ಇರಲ್ಲ. ನೀವು ಮಾಡಿ ನಿಂತ್ಕೊಂಡಾಗ ಅದಕ್ಕೆ ಸಿಕ್ಕಾಬಟ್ಟೆ ಬೆಲೆ ಇರುತ್ತೆ. ಸೊ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಏನು ಬೆಲೆ ಇರಲಿಲ್ಲ, ಆಯಿತಾ? ಏನು ಇವ್ನು ಮಾಡೋದು ನಾವು ನೋಡಿಲ್ವಾ, ಎಲ್ಲ ಯೂಟ್ಯೂಬರ್ಸ್ ಮಾಡ್ತಾ ಇಲ್ವಾ, ಅದನ್ನೇ ಇವನು ಮಾಡ್ತಾನೆ, ಅದರಲ್ಲೇನು ಡಿಫ್ರೆನ್ಸು, ಈ ಥರ ಟ್ರೀಟ್ ಮಾಡ್ತಾಯಿದ್ರು. ಆ್ಯಂಡ್ ಮಾಡಿದ್ರು ಏನು ಸಿಕ್ಬಿಡುತ್ತೆ ಅನ್ನೋ ಥರ ಟ್ರೀಟು, ಆಯಿತಾ? ಸೊ ಆ ಟ್ರೀಟ್ ಅಂತೂ ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀನಿ, ಆಯಿತಾ? ನನಗೆ ಅದೊಂದು ಫೀಲ್ ನನಗೆ ತುಂಬ ಇಷ್ಟ. ಹೆಂಗೆ ಅಂತಂದರೆ, ಈಗ ನಾನು ಯೂಟ್ಯೂಬಲ್ಲಿ ಮಗ ನಂದು ಯೂಟ್ಯೂಬ್ ಚಾನಲ್ ಇದೆ ಕಣ, ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ, ಮಾಡಪ್ಪ ಮಾಡು ಮಾಡು, ಏನು ಮಾಡ್ಬಿಡೋಕ್ಕೆ ಸಾಧ್ಯ ಅಂತ. ಈಗ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನು ಲಕ್ಷ ಗಟ್ಟಲೆ ದುಡ್ಡು ಬಂದ್ಬಿಡ್ತದ ಅನ್ನೋ ಥರ ಅವ್ರಿಗೆ ಫೀಲು. ಏನು ಬಂದರೂ ಒಂದು 100 ರೂಪಾಯಿ ಬರ್ಬೋದು, 200 ರೂಪಾಯಿ ಬರ್ಬೋದು. ಏನು 100 ರೂಪಾಯಿ 200 ರೂಪಾಯಿ ಹುಡುಗರು ಇಲ್ಲೇ ನಾನು ತಿರುಗಾಡ್ಕೊಂಡೆ ಮಾಡ್ಕೊತೀನಿ ಅಂತಾರೆ ಕೆಲವರು, ಅಲ್ವಾ? ಸೊ ಆ ಥರ ಫೀಲ್ ಇತ್ತು ಅವಾಗ. ಅದು ಗೊತ್ತಿರಲಿಲ್ಲ ಯಾರಿಗೂ, ಹಿಂಗೆ ಯೂಟ್ಯೂಬಲ್ಲಿ ಹಿಂಗೆಲ್ಲ ಆಗುತ್ತೆ, ಇದೆಲ್ಲ ಬರುತ್ತೆ, ಸೊ ಈ ರೇಂಜ್ಗೆಲ್ಲ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಆದ್ದರಿಂದ ಒಂಥರ ಟ್ರೀಟ್ ಅವ್ರದ್ದೆಲ್ಲ, ಆಯಿತಾ? ಒಂಥರ ಟ್ರೀಟ್ ಮಾಡ್ತಾಯಿದ್ರು, ಮಾಡು ಅಯ್ಯೋ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ, ಅವರೇ ಕಷ್ಟಪಡ್ತಾಯಿದ್ದಾರೆ, ಇನ್ನು ನೀನು ಹೋಗ್ಬಿಟ್ಟು ಏನು ಮಾಡ್ತೀಯಾ ಅನ್ನೋ ಥರ ಫೀಲಲ್ಲಿ, ಆಯಿತಾ? ಸೊ ಅದು ಫೀಲ್ ಮತ್ತೆ ನಮಗೆ ಸಿಗಲ್ಲ. ಸೊ ಆವಾಗ ಈ ಥರ ಫೀಲ್ ಇತ್ತು. ಬಟ್ ನಾನು ಫಿಕ್ಸ್ ಆಗೋಗಿದ್ದೆ, ನಾನು ಯೂಟ್ಯೂಬಲ್ಲಿ ಮಾಡ್ತೀನಿ ಏನಾದರೂ ಅಂತ. ಇವಾಗಲೂ ನಂದು ಹೆಂಗೆ ಅಂತಂದರೆ, ಕಮ್ಮಿ ವ್ಯೂಸ್ ಬಂದ್ರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ, ಆಯಿತಾ? ನಾನು ಕಷ್ಟಪಡೋದಕ್ಕೆ ಕರೆಕ್ಟಾಗಿ ಬರುತ್ತೆ ಅನಿಸುತ್ತೆ. ಸೊ ಆ ರೇಂಜ್ಗೆ ನನಗೆ ಇದಾಗುತ್ತೆ. ಸೊ ಈಗ ಕೆಲವೊಂದು ಸಲ ಆ ವ್ಯಕ್ತಿಗಳೆಲ್ಲ ನಾನು ಒಂದು ಫೋನ್ ರಿಸೀವ್ ಮಾಡಿಲ್ಲ ಅಂತಂದರೆ ಬೆಳೆದುಬಿಟ್ಟ ಬಿಡುಗರು ಅಂತಂತಾರೆ. ಜಸ್ಟ್ ಒಂದು ಕಾಲ್ ರಿಸೀವ್ ಮಾಡಿಲ್ಲ ಅಂತಂದರೆ, ಅದೇ ನಾವು ಆವಾಗ ಒಂದು ಕಾಲ್ ರಿಸೀವ್ ಮಾಡಿಲ್ಲ ಅಂತಂದರೆ ಏನೂ ಮ್ಯಾಟ್ರ್ ಆಗ್ತಿರಲಿಲ್ಲ, ಬೇಡ ಬಿಡು ಎತ್ತಾರೇನು ಅಂತನ್ನೋರು. ಸೊ ಇವಾಗ ಒಂದು ಕಾಲ್ ನಾವು ರಿಸೀವ್ ಮಾಡಲಿಲ್ಲ ಅಂತಂದರೆ, ಅಥವಾ ಒಂದು ಮೆಸೇಜ್ಗೆ ಏನಾದರೂ ರಿಪ್ಲೈ ಏನಾದರೂ ಒಂದು ದಿನ ಅರ್ಧ ಗಂಟೆ ಲೇಟ್ ಆಗೋಯ್ತು ಅಂತಂದರೆ ಬೆಳೆದ್ಬಿಟ್ಟ, ಹಿಡಿಯೋಕ್ಕಾಗಲ್ಲ. ಸೊ ಈ ಥರ ರಿಜಿಸ್ಟರ್ ಮಾಡಿಬಿಡ್ತಾರೆ ನಿಮ್ಮನ್ನು, ಆಯಿತಾ? ಸೊ ನಂದು ಹೆಂಗೆ ಪಾಲಿಸಿ ಅಂತಂದರೆ, ಸೊ ನಮ್ಮ ಜೊತೆಗೆ ಯಾರೆಲ್ಲ ಸ್ಟಾರ್ಟಿಂಗ್ ಡೇಸ್ ಇದ್ದರು, ನನ್ನ ಜೊತೆಗೆ ಯಾರೆಲ್ಲ ನಿಂತಿದ್ರು, ಅವ್ರು ನನ್ನ ಜೊತೆಗೆ ಇದ್ದಾರೆ, ಆಯಿತಾ? ಇವತ್ತಿಗೂ ಜೊತೆಗಿದ್ದಾರೆ. ಸಿಕ್ಕಿದಾಗ ಚೆನ್ನಾಗಿ ಮಾತಾಡಿಸ್ತೀವಿ, ಎಂಜಾಯ್ ಮಾಡ್ತೀವಿ, ಪಾರ್ಟಿ ಮಾಡ್ತೀವಿ, ಚಿಲ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಯಾವಾಗ ನಾನು ಶುರು ಮಾಡಿದಾಗ ಜೊತೆಗೆ ಇರಲಿಲ್ವೋ ಅವ್ರ ಜೊತೆ ನಾನು ಹತ್ರಕ್ಕೂ ಹೋಗಲ್ಲ, ಆಯಿತಾ? ಅವ್ರ ಹತ್ರಕ್ಕೆ ಬಂದ್ರೂ ಕೂಡ ಹತ್ರಕ್ಕೆ ಹೋಗಲ್ಲ. ಯಾಕೆಂತಂದರೆ ಬೇಡ ನಮಗೆ, ಆಯಿತಾ? ಯಾರು ನಮಗೆ, ನಾನು ಅದನ್ನೇ ಹೇಳೋದು ನಿಮಗೂ ಕೂಡ ಅಷ್ಟೇ. ಯೂಟ್ಯೂಬರ್ಸ್ ಯಾರೆಲ್ಲ ಬರ್ತಾಯಿದ್ದೀರಾ, ನಿಮ್ಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಯಾರು ನಿಮ್ಮ ಜೊತೆ ನಿಂತಿರ್ತಾರೆ ಅವ್ರನ್ನ ಮರಿಬೇಡಿ, ಅವ್ರನ್ನ ಜೊತೆಗೆ ಇಟ್ಕೊಳ್ಳಿ. ನೀವು ಎಷ್ಟು ಆರಾಮಾಗಿದ್ದೀರಾ ಅವರು ಅಷ್ಟೇ ಆರಾಮಾಗಿ ಅವ್ರನ್ನ ನೀವು ನೋಡ್ಕೋಬೇಕು, ಆಯಿತಾ? ಏನು ದಿನ ನೋಡ್ಕೋತೀರಾ ಅವ್ರನ್ನ? ಬಂದಾಗ ಚೆನ್ನಾಗಿ ಮಾತಾಡಿಸಿ, ಎಂಜಾಯ್ ಮಾಡಿ, ಎಲ್ಲ ಮಾಡಿ. ಆದರೆ ಯಾರು ನಿಮ್ಮ ಜೊತೆಗೆ ಇರಲಿಲ್ವೋ ಏನು ಟ್ರೀಟ್ ಮಾಡೋಕ್ಕೆ ಹೋಗ್ಬೇಡಿ, ಯಾವ ಥರನೂ ಟ್ರೀಟ್ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಯಾಕೆ ಅಂತಂದರೆ ನೋಡಿ, ಕಷ್ಟಪಟ್ಟಾಗಿರ್ತಾರೆ ನೋಡಿ, ಅವರೇ ನಿಜವಾದ ಫ್ರೆಂಡ್ಸ್ಗಳು. ನಿಮ್ಮಲ್ಲೊಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ನೋಡಿ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಓಕೆ, ಇವನು ಮಾಡ್ಬೋದು ಇವನು ಅನ್ನೋ ಒಂದು ಗ್ರಾಫ್ ಹಾಕ್ಕೊಂಡಿರ್ತಾರೆ. ಸೊ ಆ ಗ್ರಾಫಿಗೆ ತಕ್ಕಂಗೆ ನೀವು ಮಾಡಿದಾಗ ಓಕೆ ನಡೆಯುತ್ತೆ. ಸೊ ನೀವು ಮಾಡಲೇಬಾರ್ದು ಅಂತ ಅಡ್ಡ ಹಾಕೋರಿಗೆ ಏನು ಮಾಡಿ ಏನು ಪ್ರಯೋಜನ, ಅಲ್ವಾ? ಸೊ ಆದ್ದರಿಂದ ಹೊಸೊಬ್ಬರು ಯಾರೆಲ್ಲ ಬರ್ತಾಯಿದ್ದೀರಾ, ಸೊ ಎಂಜಾಯ್ ಮಾಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಈ ಟೈಮಲ್ಲಿ ನಿಮ್ಗೆ ಹಲವಾರು ಜನ ಬರ್ತಾ ಇರ್ತಾರೆ, ಬೇಡ ಮಗ ಅವೆಲ್ಲ ಸೂಟ್ ಆಗಲ್ಲ ನಿನಗೆ ಅಂತಲೂ ಕೂಡ ಅಂತ ಇರ್ತಾರೆ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸೂಟ್ ಆಗಿಲ್ಲ ಅಂದರೂ ಸೂಟ್ ಮಾಡ್ಕೋಬೇಕು ನೀವು, ಆಯಿತಾ? ನಮಗೂ ಸೂಟ್ ಆಗಿಲ್ಲ ಅಂದರೂ ಸೂಟ್ ಮಾಡ್ಕೊಂಡೇ ಇವತ್ತು ಮಾಡ್ತಾ ಇರೋದು. ಯಾಕೆ ಅಂತಂದರೆ ನಮಗೂ ಸುಮಾರು ಕಾನ್ಸೆಪ್ಟ್ಗಳು ಅಷ್ಟೊಂದು ನಮಗೂ ಐಡಿಯಾ ಇರಲಿಲ್ಲ. ಸೊ ಮಾಡ್ತಾ ಈಗೆಲ್ಲ ಐಡಿಯಾ ಬಂದಿಲ್ವಾ? ಸೊ ಆ ಥರ ಕಲಿಬೇಕಾಗತ್ತೆ ಎಲ್ಲ, ಸಣ್ಣ ಪುಟ್ಟದನ್ನು ಕೂಡ ಕಲಿತಾ ಹೋಗ್ತೀವಿ. ಸೊ ಎಕ್ಸ್ಪೀರಿಯೆನ್ಸ್ ಮಾಡಿ, ಅವಮಾನ ಮಾಡೋರು ಬರ್ತಾರೆ, ತುಳಿಯೋರು ಬರ್ತಾರೆ, ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿ. ಯಾಕೆಂತಂದರೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಮತ್ತೆ ನಿಮ್ಗೆ ಸಿಗಲ್ಲ, ಒಂದೇ ಸಲ ಎಕ್ಸ್ಪೀರಿಯೆನ್ಸ್ ಆಗೋದು. ಈಗ ನನ್ನ ಮೊದಲನೇ ವೀಡಿಯೋ ಅವತ್ತು ಹಾಕಿದ್ದು,
ಅದೇ ನನ್ನ ಮೊದಲನೇ ವೀಡಿಯೋ. ಇವತ್ತು ಅಪ್ಲೋಡ್ ಮಾಡಿರೋದು ಮೊದಲನೇ ವೀಡಿಯೋ ಆಗುತ್ತಾ? ಚಾನ್ಸೇ ಇಲ್ಲ. ಅವತ್ತು ಹಾಕಿದ್ದೇ ಮೊದಲನೇ ವೀಡಿಯೋ. ಸೊ ಆದ್ದರಿಂದ ದಿನಗಳು ಮತ್ತೆ ಮತ್ತೆ ಬರೋಲ್ಲ. ಸೊ ಒಂದೊಂದು ದಿನವೂ ಎಕ್ಸ್ಪೀರಿಯೆನ್ಸ್ ಮಾಡಿ, ಎಂಜಾಯ್ ಮಾಡಿ. ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗಬೇಕು ಅಂತಂದರೂ ಇರಿ, ಯೋಚನೆ ಮಾಡಿ ಹೆಂಗೆ ಮಾಡಬೇಕು, ಯಾವ ಕಾನ್ಸೆಪ್ಟ್ ಮಾಡಿದ್ರೆ ರೀಚ್ ಆಗುತ್ತೆ ಎಲ್ಲನೂ ನೋಡಿಕೊಂಡು ಒಂದಲ್ಲ ಒಂದಿನ ಯೂಟ್ಯೂಬರ್ ಆಗೇ ಆಗ್ತೀರಾ. ಓಡಿರಿ ಸರಿಯಾಗಿ, ಆಯಿತಾ? ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್. ಒಂದೇ ಮಾತಾಡೋಣ.